ತಿಳಿದಿರುವಂತೆ ಚಂದ್ರಯಾನ 2 ಒಂದು ವಿಫಲವಾದಂಥ ಯಾನ. ಕೋಟಿಗಟ್ಟಲೆ ಖರ್ಚು ಮಾಡಿ ಅದು ವಿಫಲವಾಗಿದೆ. ಹಾಗಾಗಿ ಅಂದಿನ ಅಧ್ಯಕ್ಷತೆ ವಹಿಸಿದ್ದ ಅಧ್ಯಕ್ಷರನ್ನು ನಮ್ಮ ಪ್ರಧಾನಿ ಮೋದಿಜಿರವರು ಸಮಾಧಾನಿಸುತ್ತಾರೆ, ಮತ್ತೊಮ್ಮೆ ಮಾಡಲು ಹುರಿದುಂಬಿಸುತ್ತಾರೆ. ಅಂದಿನ ಸೋಲು ಇಂದಿನ ಯಶಸ್ಸು. ಆ ಪ್ರೋತ್ಸಾಹದಿಂದ ತಯಾರಾದ ಯಾನವೇ ಚಂದ್ರಯಾನ 3. ನಿಮಗೆಲ್ಲರಿಗೂ ತಿಳಿದಿರುವಂತೆ ಚಂದ್ರಯಾನ 3 ಒಂದು ಕನಸಿನ ಯಾನ. ರಾಕೆಟ್ ಎಂದರೇನೆ ವಿಜ್ಞಾನ ಲೋಕದ ಬಹುದೊಡ್ಡ ತಪಸ್ಸು. ಇಂದು ಭಾರತದ ಲಾಂಛನ ಚಂದ್ರನ ನೆಲದ ಮೇಲೆ ಅಚ್ಚುಳಿಯದ ಹಾಗೆ ಕೂತಿದೆ ಎಂದರೆ ಅದಕ್ಕೆ ಕಾರಣ ಇಸ್ರೋ ಎನ್ನುವ ಸಂಸ್ಥೆ ಮತ್ತು ಇಸ್ರೋದ ವಿಜ್ಞಾನಿಗಳು. ಈ ಚಂದ್ರಯಾನ 14 ಜುಲೈ 2023ರಂದು ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟದಲ್ಲಿ ಹಾರಿತು. This Chandrayaan 3 was launched on 14 July 2023 in Sriharikota, Satish Dhawan Space Center, Andhra Pradesh, India. ಹೀಗೆ ಈ ಚಂದ್ರಯಾನ ಹಾರಿ ಭಾರತದಿಂದ ಜಿಗಿದು ನಮ್ಮ ಭೂಮಿಯನ್ನು ಸುತ್ತು ಹಾಕುತ್ತದೆ. ಹೀಗೆ ಸುತ್ತುತ್ತಾ ಚಂದ್ರನ ಆಕರ್ಷಣಾ ಶಕ್ತಿಯಿಂದ ಅಲ್ಲಿಯೂ ಹೋಗಿ ಸುತ್ತು ಹಾಕುತ್ತದೆ. ಹೀಗೆ ಸುತ್ತುತ್ತಾ ಭೂಮಿಯಿಂದ 3.84 ಲಕ್ಷ ಕಿಲೋಮೀಟರ್ ದೂರವಿರುವ ಚಂದ್ರನನ್ನು ತಲುಪಲು ವಿಕ್ರಮ್ ಲ್ಯಾಂಡರ್ 45 ದಿನಗಳನ್ನು ತೆಗೆದುಕೊಂಡಿದೆ. In this way, the lander will land on surface of moon and rover means Pragyan rover will come out and start collecting information. ಇಂದು ಚಂದ್ರನ ಮೇಲೆ ನಮ್ಮ ಭಾರತದ ಲಾಂಛನ ಕೂತಿದೆ ಎಂದರೆ ಅದಕ್ಕೆ ಕಾರಣ ಇಸ್ರೋದ ವಿಜ್ಞಾನಿಗಳು ಹಾಗೂ ಇಸ್ರೋ ಎನ್ನುವ ಸಂಸ್ಥೆ. ಹಾಗಾಗಿ ಅವರಿಗೆ ಗೌರವ ಸೂಚಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಅವರಿಗೆ ಗೌರವ ಸೂಚಿಸಲು ಎಲ್ಲರೂ ನಿಮ್ಮ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸೂಚಿಸೋಣ.